Welcome to the session, students. Today we will learn about operators in SQL. The learning objective of the session includes understanding of joining tables and usage of different operators in SQL. Let's see. What are the operators available in SQL? The first one is like operator. Like operator is used to match the pattern in an SQL. It is a pattern matching operator that can be used in the conditional selection of where clause. ಸೊ ನಾವು ಪ್ಯಾಟರ್ನ ಮ್ಯಾಚ್ ಮಾಡೋಕ್ಕೆ ಅಂತ ಒಂದು ಆಪ್ರೇಟರ್ನ ಏನಂತ ಕರಿತೀವಿ ಅಂದರೆ ಲೈಕ್ ಆಪ್ರೇಟರ್ ಅಂತ ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಸೆಲೆಕ್ಟ್ ನೇಮ್ ಫ್ರಮ್ ಎಂಪ್ಲಾಯಿ. ಎಂಪ್ಲಾಯಿ ಇಸ್ ದಿ ಟೇಬಲ್ ನೇಮ್. ಯು ಹ್ಯಾವ್ ಟು ಸೆಲೆಕ್ಟಿಂಗ್ ದ ನೇಮ್ from the table employee where name like as percentage, where like all are the keywords. Here name is the column name, employee is the table name. Here it will retrieve the employee name of the employee whose name start with S. Here we are using the wildcard characters percentage symbol. Like operator is used to match the pattern. See here all the student name is there. If you want to select student name from student where name like okay R percentage ಅಂತ ಕೊಡ್ತೀನಿ. It will display you the name of the students whose name where student name ಇದೆ ಅಲ್ವಾ. select student name from student where student name column name ಸರಿಯಾಗಿ ಕೊಡಬೇಕು. where student name, see it will display the name of the student who begin with R. so R ಕೊಡ್ತೀವಿ. select student name from student. ಯಾವಾಗಲೂ ವೇರ್ ಆದಮೇಲೆ ಏನು ಬಂದ್ಬಿಡುತ್ತೆ, ಕಾಲಮ್ ನೇಮ್ ಬರುತ್ತೆ. ವೇರ್ ಸ್ಟೂಡೆಂಟ್ ನೇಮ್ ಲೈಕ್ R percentage. okay, if you want to display the name of the employees end with you ಯಾರಿದ್ದಾರೆ, ರಾಘು ಇದ್ದಾರೆ. ಇವಾಗ ನೋಡಿ ನಾವೇನು ಮಾಡೋಣ, select student name from student where student name like ಎಲ್ಲಿಂದಲೂ ಸ್ಟಾರ್ಟ್ ಆಗಲಿ ends with you. see it will display ರಾಘು. like operator is used to match the pattern. ಇಲ್ಲಿ ವೈಲ್ಡ್ ಕಾರ್ಡ್ ಕ್ಯಾರೆಕ್ಟರ್ಸ್ ಆಗಿ ನಾವು we are using a percentage symbol or you are using the underscore. see ಇವಾಗ ನಾನು select student name from student where student name like R, it will start with R or underscore ಕೊಡ್ತೀನಿ, M ಕೊಡ್ತೀನಿ, N ಮಾಡ್ತೀನಿ. see it will display end with R or any letter. ಅಂಡರ್ಸ್ಕೋರ್ ಅಂದರೆ ಎನಿ ಸಿಂಗಲ್ ಕ್ಯಾರೆಕ್ಟರ್ ತೊಗೋಬೋದು. ಒಂದು ಸಿಂಗಲ್ ಕ್ಯಾರೆಕ್ಟರ್ಸ್ ಬೇಕಂದರೆ ರಾಮ್ ಕೊಡ್ತೀನಿ. ಇಟ್ ವಿಲ್ ಡಿಸ್ಪ್ಲೇ ಇದೆ ರಾಮ್. ಇಲ್ಲಿ ನಾವು ಪರ್ಸೆಂಟೇಜ್ ಮತ್ತು ಅಂಡರ್ಸ್ಕೋರ್ನ ವೈಲ್ಡ್ ಕಾರ್ಡ್ ಕ್ಯಾರೆಕ್ಟರ್ಸ್ ಆಗಿ ಯೂಸ್ ಮಾಡ್ತೀವಿ. if you want to display, select student name from student where student name like R percentage. ಎರಡು ಕ್ಯಾರೆಕ್ಟರ್ಸ್ನ ಯೂಸ್ ಮಾಡ್ತೀನಿ ನನಗೆ ವೈಲ್ಡ್ ಕಾರ್ಡ್ ಕ್ಯಾರೆಕ್ಟರ್ಸ್. ಒಂದು ಅಂಡರ್ಸ್ಕೋರ್ ಆ್ಯಂಡ್ ದಿಸ್ ಒನ್. ಸಿ starts with R, it followed by any letters, ರಚನಾ, ರಾಮ್ ಆ್ಯಂಡ್ ರಾಘು ಈ ಥರ ತೋರಿಸುತ್ತೆ. ಸೊ ನಮಗೆ ಇಲ್ಲಿ ಲೈಕ್ ಆಪ್ರೇಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇಟ್ ಈಸ್ ಯೂಸ್ ಟು ಮ್ಯಾಚ್ ದ ಪ್ಯಾಟರ್ನ್. ನಮ್ಮ ಒಂದು ಲೈಕ್ ಆಪ್ರೇಟರ್ನ ಮ್ಯಾಚರ್ನ ಪ್ಯಾಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದಕ್ಕೆ ನಾವು ಲೈಕ್ ಕೀವರ್ಡನ್ನು ಯೂಸ್ ಮಾಡ್ತೀವಿ. ಅಲ್ಲಿ ನಾವು ವೈಲ್ಡ್ ಕಾರ್ಡ್ ಕ್ಯಾರೆಕ್ಟರ್ಸ್ ಆಗಿ ಪರ್ಸೆಂಟೇಜ್ ಸಿಂಬಲ್ಸ್ ಮತ್ತು ಅಂಡರ್ಸ್ಕೋರನ್ನು ಯೂಸ್ ಮಾಡ್ತೀವಿ. ಎಸ್ ಪರ್ಸೆಂಟೇಜ್ ಅಂದರೆ ಇಟ್ ವಿಲ್ ಡಿಸ್ಪ್ಲೇ ದ ನೇಮ್ ಸ್ಟಾರ್ಟಿಂಗ್ ವಿತ್ ಎಸ್. ಪರ್ಸೆಂಟೇಜ್ ಆಗಿ ಎಸ್ ಅಂದರೆ ಆ್ಯಂಡ್ಸ್ ವಿತ್ ಎಸ್. ಓಕೆ, ನೆಕ್ಸ್ಟ್ ನೋಡೋಣ ಇನ್ ಆ್ಯಂಡ್ ಬಿಟ್ವೀನ್ ಆಪ್ರೇಟರ್ಸ್. ಸೊ ಇನ್ ಆಪ್ರೇಟರ್ ಏನು ಮಾಡುತ್ತೆ,
it is used to test for the values in a given set of values. ಫಾರ್ ಎಕ್ಸಾಂಪಲ್ ನೋಡಿ, ಇಟ್ ವಿಲ್, ಈಗ ನನಗೆ ಎಂಪ್ಲಾಯಿ ಟೇಬಲಲ್ಲಿ ಎಂಪ್ಲಾಯಿ ನೇಮ್ಸ್ ಬೇಕು. ಇಫ್ ಯು ವಾಂಟ್ ಟು ಡಿಸ್ಪ್ಲೇ ದ ಎಂಪ್ಲಾಯಿ ನೇಮ್ ಫ್ರಮ್ ದ ಟೇಬಲ್ ಎಂಪ್ಲಾಯಿ, ಯಾರು ಬೇಕು, ವೇರ್ ಡಿಪಾರ್ಟ್ಮೆಂಟ್ ನಂಬರ್ ಇನ್, ಹೂ ಆರ್ ವರ್ಕಿಂಗ್ ಇನ್ ಡಿಪಾರ್ಟ್ಮೆಂಟ್ ನಂಬರ್ 10, 20 or 30. ಇಟ್ ವಿಲ್ ಈ 10, 20, 30 ಇನ್ನಲ್ಲಿ ಯಾವ ಸೆಟ್ಟಲ್ಲಿ ಯಾವ ವ್ಯಾಲ್ಯೂಸ್ನ ಹಾಕಿದ್ರೆ ಅದನ್ನು ಚೆಕ್ ಮಾಡುತ್ತೆ ಇದು. ಇಟ್ ವಿಲ್ ಯೂಸ್ ಟು ಟೆಸ್ಟ್ ಫಾರ್ ದ ವ್ಯಾಲ್ಯೂಸ್ ಇನ್ ಎ ಗಿವನ್ ಸೆಟ್ ಆಫ್ ವ್ಯಾಲ್ಯೂಸ್. 10, 20, 30 ಡಿಪಾರ್ಟ್ಮೆಂಟ್ ನಂಬರ್ ಇದ್ದರೆ ಇಟ್ ವಿಲ್ ಡಿಸ್ಪ್ಲೇ ದ ಎಂಪ್ಲಾಯಿ ನೇಮ್ಸ್ ಫ್ರಮ್ ದಿ ಎಂಪ್ಲಾಯಿ ಟೇಬಲ್ ಹೂ ಆರ್ ವರ್ಕಿಂಗ್ ಇನ್ ಅ ಡಿಪಾರ್ಟ್ಮೆಂಟ್ ನಂಬರ್ 10, ಐದರ್ 10, 20 or 30. ಓಕೆ, ಇದು ನಮ್ಮದು ಶಾರ್ಟ್ ಆ್ಯಂಡ್ ವರ್ಷನ್ ಆಫ್ ಏನಾಯಿತು, ಆರ್ ಆಯಿತು. ನೋಡಿ ಇವಾಗ ವೇರಲ್ಲಿ ಆರ್ ಆಗ್ತಾಗ ಅದೇ ಬಿಟ್ವೀನ್ ಆಪ್ರೇಟರ್ ಏನು ಮಾಡುತ್ತೆ, ಇಟ್ ಈಸ್ ಯೂಸ್ ಟು ಟೆಸ್ಟ್ ಫಾರ್ ದ ವ್ಯಾಲ್ಯೂಸ್ ವಿದಿನ್ ದ ರೇಂಜ್ ಆಫ್ ವ್ಯಾಲ್ಯೂಸ್, ಬಿಗಿನಿಂಗ್ ಆ್ಯಂಡ್ ಎಂಡ್ ವ್ಯಾಲ್ಯೂಸ್ ಆರ್ ಇನ್ಕ್ಲೂಡೆಡ್. ಇವಾಗ ಸೆಲೆಕ್ಟ್ ಎಂಪ್ಲಾಯಿ ನೇಮ್ ಫ್ರಮ್ ಎಂಪ್ಲಾಯಿ, ಇಲ್ಲಿ ನಾವು ಯಾವ ಕೀವರ್ಡ್ನ ಯೂಸ್ ಮಾಡಿದ್ವಿ, ಇನ್ ಕೀವರ್ಡ್. ಓಕೆ, ಇಟ್ ವಿಲ್ ಯೂಸ್ ಟು ಟೆಸ್ಟ್ ಫಾರ್ ದ ವ್ಯಾಲ್ಯೂಸ್ ಇನ್ ಎ ಗಿವನ್ ಸೆಟ್ ಆಫ್ ವ್ಯಾಲ್ಯೂಸ್. ಅದೇ ಬಿಟ್ವೀನ್ ಆಪ್ರೇಟರ್ ಏನು ಮಾಡ್ತಾ ಇತ್ತು ಅಂದರೆ, ಇಲ್ಲಿ ಡಿಪಾರ್ಟ್ಮೆಂಟ್ ಇಟ್ ಈಸ್ ಯೂಸ್ ಟು ಟೆಸ್ಟ್ ಫಾರ್ ದ ವ್ಯಾಲ್ಯೂಸ್, ಒಂದು ರೇಂಜ್ ಕೊಡ್ತೀವಿ ನಾವಲ್ಲಿ. Select employee name from employee. I want to find out the names of the employee who are earning salary between 30,000 and 45,000, including these end values 30,000 and 45,000. ಆವಾಗ ನಾವು ಬಿಟ್ವೀನ್ ಅನ್ನು ಯೂಸ್ ಮಾಡ್ತೀವಿ. ಇಟ್ ವಿಲ್ ಡಿಸ್ಪ್ಲೇ ದ ನೇಮ್ ಆಫ್ ದ ಎಂಪ್ಲಾಯೀಸ್ ಹೂ ಆರ್ who are earning the salary between 30,000 ಇಂದ 35, 45 up to 45 ತನಕ. 30,000 ಇಂದ 45 ದ ವ್ಯಾಲ್ಯೂಸ್ ಕ್ಯಾನ್ ಬಿ ಟೆಕ್ಸ್ಟ್, ನಂಬರ್ಸ್ ಆರ್ ದಿ ಡೇಟ್ಸ್ ಏನಾರು ಆಗಿರ್ಬೋದು, ಅಥವಾ ಎ ಬಿ ಸಿ ಹಿಂಗೆ ಹೋಗ್ತಾ ಹೋಗುತ್ತೆ. ನೋಡಿ ಇವಾಗ ನಾವು ಇನ್ ಮತ್ತು ಬಿಟ್ವೀನ್ ನೋಡೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್. ಓಕೆ, ಇವಾಗ ಸೆಲೆಕ್ಟ್ employee name, select student name, from student where student ID plus student ID in 102 and 112. See, ಏನು ಮಾಡ್ತಾ ಇದೆ, ಓನ್ಲಿ ಇಟ್ ವಿಲ್ ಡಿಸ್ಪ್ಲೇ ದ ಸ್ಟೂಡೆಂಟ್ ನೇಮ್ ಹೂಸ್ ID ಇಸ್, ನೋಡಿ 102 ಯಾರ್ದಿದೆ ಐ ಡಿ ಇಲ್ಲಿ, ಉಷಾ. 112 ಯಾರ್ದಿ ಅವ್ರದ್ದು ಮಾತ್ರ ಡಿಸ್ಪ್ಲೇ ಮಾಡ್ತಾ ಇದೆ. ಇಲ್ಲಿ 102 ಮತ್ತು 112 ಯಾರ್ದಿದೆ ಅದನ್ನ ಟೆಸ್ಟ್ ಮಾಡಿ ಅಂತ ತೊಡ್ದೆ. ಇನ್ನೇನು ಮಾಡಿದೆ, ಇಟ್ ಇಸ್ ಯೂಸ್ ಟು ಟೆಸ್ಟ್ ಫಾರ್ ದ ವ್ಯಾಲ್ಯೂಸ್ ಇನ್ ಅ ಗಿವನ್ ಸೆಟ್ ಆಫ್ ವ್ಯಾಲ್ಯೂಸ್. ಈಗ ಅದು ಬೇಡ, ನನಗೆ ಬಿಟ್ವೀನ್ ಯೂಸ್ ಮಾಡ್ತೀನಿ ಅಂದರೆ ಸೆಲೆಕ್ಟ್ ಸ್ಟೂಡೆಂಟ್ ನೇಮ್ ಫ್ರಮ್ ವೇರ್ ಸ್ಟೂಡೆಂಟ್ ID ಬಿಟ್ವೀನ್ ಕೊಡ್ತೀನಿ ನಾನೀಗ. ಸ್ಟೂಡೆಂಟ್ ID ಬಿಟ್ವೀನ್ 101 ಆ್ಯಂಡ್ ಇಲ್ಲಿ ತನಕ 105. ನೋಡಿ ಏನೇನು ಬರುತ್ತೆ ಅಂತ. 101 to 105. ಯಾರ್ಯಾರು ಬರ್ತಾ ಇದೆ, 102, 103, 104 ಉಷಾ, ರಚನಾ, ಆಕಾಶ್ ಆ್ಯಂಡ್ ರಾಮ್. ಗೊತ್ತಾಯ್ತಲ್ಲ. ಫೋರ್ತ್ ಬಿಗಿನಿಂಗ್ ಆ್ಯಂಡ್ ಎಂಡ್ ವ್ಯಾಲ್ಯೂಸ್ ಆರ್ ಇನ್ಕ್ಲೂಡೆಡ್. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದಾಗ, ನಾವು ಇನ್ನು ಆಪ್ರೇಟರ್ ಏನು ಮಾಡುತ್ತೆ, ಓನ್ಲಿ ಇಟ್ ಈಸ್ ಯೂಸ್ ಟು ಟೆಸ್ಟ್ ಫಾರ್ ದ ವ್ಯಾಲ್ಯೂಸ್ ಇನ್ ಅ ಗಿವನ್ ಸೆಟ್ ಆಫ್ ವ್ಯಾಲ್ಯೂಸ್. ಅದೇ ಬಿಟ್ವೀನ್ ಆಪ್ರೇಟರ್ ಏನು ಮಾಡುತ್ತೆ ಅಂದರೆ, ಇಟ್ ಈಸ್ ಯೂಸ್ ಟು ಟೆಸ್ಟ್ ಫಾರ್ ದ ವ್ಯಾಲ್ಯೂಸ್ ವಿದಿನ್ ಅ ರೇಂಜ್ ಆಫ್ ವ್ಯಾಲ್ಯೂಸ್. ಆ ವ್ಯಾಲ್ಯೂಸ್ ಏನಾಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಅವ್ರ ನಂಬರ್ಸ್ ಆರು ಆಗಿರ್ಬೋದು, ಅಥವಾ ಡೇಟ್ಸ್ ಆರು ಆಗಿರ್ಬೋದು. ಸೆಲೆಕ್ಟ್ ಎಂಪ್ಲಾಯಿ ನೇಮ್, ಇಟ್ ವಿಲ್ ಡಿಸ್ಪ್ಲೇ ದ ಸ್ಯಾಲರೀಸ್ ಆಫ್ ದ ಎಂಪ್ಲಾಯೀಸ್ ಹೂ ಆರ್ ಅರ್ನಿಂಗ್ ಬಿಟ್ವೀನ್ 30,000 and 45,000. ಇಲ್ಲಿ ನೋಡಿ, ವೇರನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದಾಗ, ವೇರ್ ನೇಮ್ ಇಸ್ ಈಕ್ವಲ್ ಟು ಬ್ಯಾಂಕಾಕ್ ಅಂದರೆ ಅದು ಈಕ್ವಾಲಿಟಿನ ಟೆಸ್ಟ್ ಮಾಡುತ್ತೆ. ವೇರ್ ನೇಮ್, ಈಗ ಸಿಟಿ ನೇಮ್ ಈಕ್ವಲ್ ಟು ಬ್ಯಾಂಕಾಕ್ ಇದ್ದಾಗ ಈ ಥರ ಆಯಿತು. ಇದು ಪ್ಯಾಟರ್ನ ಮ್ಯಾಚ್ ಮಾಡೋದು ಯಾವುದು, ಲೈಕ್ ಆಪ್ರೇಟರ್. ಇಟ್ ವಿಲ್ ಡಿಸ್ಪ್ಲೇ ವಿತ್ ದ
ಬ್ಯಾಂಗ್ ಆರ್ ಫಾಲೋಡ್ ಬೈ ಎನಿ ಲೆಟರ್ಸ್. ಪ್ಯಾಟರ್ನ ಮ್ಯಾಚ್ ಮಾಡೋಕ್ಕೆ ನಾವು ಲೈಕನ್ನು ಯೂಸ್ ಮಾಡ್ತೀವಿ. ಈಗ ಇಲ್ಲಿ ಬ್ಯಾಂಕಾಂಗ್ ಆಗ್ಬೋದು ಅಥವಾ ಬ್ಯಾಂಕಾಂಗ್, ಓಕೆ, ಬ್ಯಾಂಕಾಂಗ್ ಆಗ್ಬೋದು ಅಥವಾ ಬ್ಯಾಂಗ್ಳೂರ್ ಆಗ್ಬೋದು. BANG ಇಂದ ಸ್ಟಾರ್ಟ್ ಆಗಿ ಇಟ್ ಮೇ ಬಿ ಫಾಲೋಡ್ ಬೈ ಎನಿ ಲೆಟರ್ಸ್. ಪ್ಯಾಟರ್ನ ಮ್ಯಾಚ್ ಮಾಡೋಕ್ಕೆ ನಾವು ಲೈಕ್ ಆಪ್ರೇಟರ್ಸ್, ಇಲ್ಲಿ ಬ್ಯಾಂಕಾಂಗ್ ತೊಗೋಬೋದು, ಬ್ಯಾಂಗ್ಳೂರ್ ತೊಗೋಬೋದು, ಓಕೆ, ಬಂಗಾರಪೇಟ್ ತೊಗೋಬೋದು. ಆಲ್ ಆರ್ ದಿ ಪ್ಯಾಟರ್ನ್ ಮ್ಯಾಚಿಂಗ್. ನೆಕ್ಸ್ಟ್, ಇನ್ ಕೇಸ್ ರಿಲೇಷನಲ್ಲಿ ಪಾಪ್ಯುಲೇಷನ್ ಗ್ರೇಟರ್ ದನ್ ಈಕ್ವಲ್ ಟು ಗ್ರೇಟರ್ ದನ್ ಈಕ್ವಲ್ ಟು ಹಾಕ್ತೀರಾ, ಲೆಸ್ ದನ್ ಈ ಥರ ಹಾಕ್ತೀರಾ, 5 lakhs ಹಾಕ್ತೀರಾ. ಅದೇ ನೀವು ನಾಟ್ ಈಕ್ವಲ್ ಟು ಇದ್ದಾಗ ಈ ಸಿಂಬೋಲರ ಹಾಕ್ಬೋದು ಅಥವಾ ನಾಟ್ ಈಕ್ವಲ್ ಟು ಸಿಂಬೋಲರ ಹಾಕ್ಬೋದು. ನೆಕ್ಸ್ಟ್, ಇನ್ ಆಪರೇಟರ್ನ ಏನಕ್ಕೆ ಯೂಸ್ ಮಾಡಿ? ಇಟ್ ಇಸ್ ಯೂಸ್ ಟು ಟೆಸ್ಟ್ ಫಾರ್ ದ ವ್ಯಾಲ್ಯೂಸ್. ಇನ್ನಲ್ಲಿ ಐದರ್ A, ಐದರ್ B, C ಈ ಮೂರಲ್ಲಿ ಯಾವ್ದಾದ್ರು ಇದೆಯಾ ನೋಡಿ ನಿಮಗೆ ಡಿಸ್ಪ್ಲೇ ಮಾಡುತ್ತೆ. ಇಟ್ ಇಸ್ ಯೂಸ್ ಟು ಟೆಸ್ಟ್ ಫಾರ್ ಕಂಟೆಂಡ್ ಇನ್ ಅ ಸೆಟ್, ಟೆಸ್ಟ್ ಫಾರ್ ದ ವ್ಯಾಲ್ಯೂಸ್ ಇನ್ ಅ ಗಿವನ್ ಸೆಟ್ ಆಫ್ ವ್ಯಾಲ್ಯೂಸ್. A, B, C ಕೊಟ್ಟಿದ್ರಲ್ಲ ಆ ವ್ಯಾಲ್ಯೂಸ್ ಇದೆಯಾ ಇಲ್ಲ ಅಂತ ಟೆಸ್ಟ್ ಮಾಡುತ್ತೆ. ಈ ಬಿಟ್ವೀನ್ ಆಪರೇಟರ್ ಏನು ಮಾಡಿದೆ? ಇಟ್ ಇಸ್ ಯೂಸ್ ಟು ಚೆಕ್ ಫಾರ್ ದ ವ್ಯಾಲ್ಯೂಸ್ ಬಿಟ್ವೀನ್ ದ ಗಿವನ್ ರೇಂಜಸ್. ರೇಂಜ್ ಟೆಸ್ಟ್ ಮಾಡೋಕ್ಕೆ ವಿ ಆರ್ ಯೂಸಿಂಗ್ ಬಿಟ್ವೀನ್ ಆಪರೇಟರ್ಸ್. ನೆಕ್ಸ್ಟ್ ಸಿ ಜಾಯ್ನಿಂಗ್ ಟೇಬಲ್. ನಾವೀಗ ಜಾಯ್ನಿಂಗ್ ಟೇಬಲ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಜಾಯಿನ್ ಅನ್ನೋ ಒಂದು ಕೀವರ್ಡ್ ಕ್ಲಾಸನ್ನು ನಾವು ಎರಡು ಟೇಬಲಲ್ಲಿರೋ ಡೇಟಾ ಮಲ್ಟಿಪಲ್ ಟೇಬಲ್ಸ್ನ ಕಂಬೈನ್ ಮಾಡೋಕ್ಕೋಸ್ಕರ ವಿ ಆರ್ ಯೂಸಿಂಗ್ ದ ಜಾಯಿನ್. ಜಾಯಿನ್ ಕ್ಲಾಸ್ ಈಸ್ ಯೂಸ್ ಟು ಕಂಬೈನ್ ದ ರೋಸ್ ಫ್ರಮ್ 2 or more tables. ಈಗ ಎರಡು ಟೇಬಲ್ನ ಜಾಯಿನ್ ಮಾಡಬೇಕು ಅಂದರೆ ಯು ನೀಡ್ ಅ ಕಾಮನ್ ಕಾಲಮ್ ಬಿಟ್ವೀನ್ ದಮ್, ರೈಟ್? ಇಫ್ ಯು ವಾಂಟ್ ಟು ಕಂಬೈನ್ ದ 2 tables, ಯು ನೀಡ್ ಅ ಕಾಮನ್ ಕಾಲಮ್ ಬಿಟ್ವೀನ್ ದ 2 tables. ಸೊ ಈಗ ನೋಡಿ ಇಲ್ಲಿ ಈಗ ಒಂದು ಟೇಬಲ್ ಇದೆ. ಯಾವ ಟೇಬಲು? ಓಕೆ, ಸಿ ಒಂದು ಸಿಟಿ ಅನ್ನೋ ಟೇಬಲ್ ಇದೆ. ಸಿಟಿ ಟೇಬಲಲ್ಲಿ ಇಟ್ ಕಂಟೇನ್ಸ್ ದ ಫೀಲ್ಡ್ ID, ಸಿಟಿ ನೇಮ್, ಕಂಟ್ರಿ ಕೋಡ್, ಪಾಪ್ಯುಲೇಷನ್ ಆ್ಯಂಡ್ ಡಿಸ್ಟ್ರಿಕ್ಟ್. ಆ್ಯಂಡ್ ನೆಕ್ಸ್ಟ್ ಟೇಬಲ್ ಇಸ್ ಅ ಕಂಟ್ರಿ. ಓಕೆ, country contains code, country name, continent and capitals. Country contains the city, right? One country contains many cities, so it is a many to one relationship. Many to one relationship. Many cities in one country. See, ಇಲ್ಲಿ ಕಂಟ್ರಿಯಲ್ಲಿ ನಾನು ಕೋಡ್ ಇಸ್ ಕಂಟ್ರಿ ಕೋಡ್ನ PK ಅಂತ ಬರೆದಿದ್ದೀನಿ. PK stands for primary key. Primary key is nothing but it uniquely identifies the record in the data table. Okay, it does not take a duplicate and null values. ಈ ಕೋಡ್ ಕಂಟ್ರಿಲಿರೋ ಕೋಡ್ ಈಸ್ ಯೂಸ್ಡ್ ಆಸ್ ಅ ಫೀಲ್ಡ್ ಇನ್ ಅನದರ್ ಟೇಬಲ್. ಸಿಟಿಲಿ ಸಿಟಿ ID ಅನ್ನೋದು ಒಂದು ಪ್ರೈಮರಿ ಕೀ ಇದೆ. ಓಕೆ, ಕಂಟ್ರಿ ಕಾಲಮಿಂದ ಕಂಟ್ರಿ ಟೇಬಲ್ ಮುಗಿದು ಈಗ ಸಿಟಿ ಟೇಬಲ್ಗೆ ಬರೋಣ. ಸಿಟಿ ಟೇಬಲಲ್ಲಿ ಸಿಟಿ ID ಇದೆ. ID ಇದು ಸಿಟಿಯ ಪ್ರೈಮರಿ ಕೀ. ಓಕೆ, ನೆಕ್ಸ್ಟ್ ಕಂಟ್ರಿ ಕೋಡ್ ಅಂತ ತಗೊಂಡಿದ್ದೀವಿ. ಇಲ್ಲಿ ನೋಡಿ ಈ ಕೋಡ್ ಇದಂತೆ ಈ ಪ್ರೈಮರಿ ಕೋಡ್ ಇಲ್ಲಿ ಕಂಟ್ರಿ ಕೋಡ್ ಬೇಕಲ್ಲ, ಯಾವ ಕಂಟ್ರಿಗೆ ಸಂಬಂಧಪಟ್ಟಿತ್ತು ಅನ್ನೋದು ಈ ಸಿಟಿ ಬೇಕಲ್ಲ. ಸೊ ಇಲ್ಲಿ ಕಂಟ್ರಿ ಕೋಡ್ ಅಂತ ಹಾಕೊಂಡಿದ್ದೀವಿ. ವೆನ್ ಪ್ರೈಮರಿ ಕೀ ಆಫ್ ಎ ಟೇಬಲ್ ಯೂಸ್ಡ್ ಆಸ್ ಅ ಫೀಲ್ಡ್ ಇನ್ ಅನದರ್ ಟೇಬಲ್, ಇಲ್ಲಿರೋ ಒಂದು ಪ್ರೈಮರಿ ಕೀನ ನಾನು ಇನ್ನೊಂದು ಟೇಬಲಿನ ಕಾಲಮ್ ಆಗಿ ಯೂಸ್ ಮಾಡಿದಾಗ ದೆನ್ ಇಟ್ ಬಿಕಮ್ಸ್ ಫಾರಿನ್ ಕೀ ಆಫ್ ದಟ್ ಟೇಬಲ್. ಇಲ್ಲಿ ಕೋಡ್ ಇರೋದು ಪ್ರೈಮರಿ ಕೀ ಆಗಿತ್ತು, ಅದೇ ಇಲ್ಲಿ ಬಂದಾಗ ಇಟ್ ವಿಲ್ ಗೋ ಫಾರ್ ದ ಫಾರಿನ್ ಕೀ. ಓಕೆ, ಪ್ರೈಮರಿ ಕೀ is used to uniquely identifies the record in the database. Foreign key means when a primary key of a table used as a field in another table, it becomes foreign key of that table. Our table in a country code is a foreign key to the table city. ID is the primary key to the table city. So ಈಗ ಇದನ್ನು ಎರಡನ್ನ ನಾನು ಕಂಬೈನ್ ಮಾಡಬೇಕು ಅಂದಾಗ ಎರಡರಲ್ಲಿ ಕಾಮನ್ ಯಾವುದಿರೋದು ಇವಾಗ ಕಂಟ್ರಿ ಕೋಡ್, ರೈಟ್? ಸಿಟಿ ಡಾಟ್ ಕಂಟ್ರಿ ಕೋಡ್ ಇಸ್ ಈಕ್ವಲ್ ಟು ಸಿಟಿ ಅನ್ನೋದು ಟೇಬಲ್ ನೇಮ್, ಸಿಟಿ ಡಾಟ್ ಕಂಟ್ರಿ ಕೋಡ್ ಕಾಲಮ್ಮು ಕಾಮನ್ ಕಾಲಮ್ ತಗೊಳ್ತೀವಿ ಇಸ್ ಈಕ್ವಲ್ ಟು ಕಂಟ್ರಿ ಡಾಟ್ ಕೋಡ್. ಓಕೆ, ಈಗ ನಿಮಗೆ ಇಫ್ ಯು ವಾಂಟ್ ಟು ರಿಟ್ರೀವ್ ಸಿಟಿ ನೇಮ್, ಪಾಪ್ಯುಲೇಷನ್, ಕಾಂಟಿನೆಂಟ್, ಸಿಟಿ ನೇಮ್ ಎಲ್ಲಿ ಸಿಗ್ತಾ ಇದೆ? ಸಿಟಿ ನೇಮ್ ಇಸ್ ಅಪಿಯರ್ ಇನ್ ಸಿಟಿ ಕಾಲಮ್, population is appear in
city column, and continent is appear in a country column. So if you want to retrieve the ಡೇಟಾ ಫ್ರಮ್ ಬೋತ್ ದ ಟೇಬಲ್ಸ್, ನನ್ನ ಒಂದು ಕಾಲಮ್ ಇಲ್ಲಿ ಏನಿದೆ ಎರಡೂ ಟೇಬಲಲ್ಲಿ ಇದೆ ಅಂದಾಗ ನಾನು ಜಾಯಿನ್ ಮಾಡಬೇಕು ಆ ಟೇಬಲ್ನ. ಇಫ್ ಯು ವಾಂಟ್ ಟು ರಿಟ್ರೀವ್ ದ ಫೀಲ್ಡ್ಸ್ ಫ್ರಮ್ ಮಲ್ಟಿಪಲ್ ಕಾಲಮ್ಸ್ ಇದ್ದಾಗ ವಿ ಹ್ಯಾವ್ ಟು ಯೂಸ್ ಜಾಯಿನ್. ಅವಾಗ ನಾನು ಏನು ಮಾಡ್ತೀನಿ, ಸೆಲೆಕ್ಟ್ ಸಿಟಿ ನೇಮ್, ಪಾಪ್ಯುಲೇಷನ್, ಕಾಂಟಿನೆಂಟ್ ಫ್ರಾಮ್ ಎರಡು ಟೇಬಲ್ ಹೆಸರು ಮೆನ್ಷನ್ ಮಾಡಬೇಕು. ಫ್ರಮ್ ಸಿಟಿ ಕಾಮ ಕಂಟ್ರಿ. ಓಕೆ, ಫ್ರಮ್ ಸಿಟಿ ಕಾಮ ಕಂಟ್ರಿ ವೇರ್ country dot code is equal to city dot country code. ಓಕೆ, ಇಲ್ಲಿ ನಾವು ಮಾಡಿದ್ವಲ್ಲ ಹೇಗೆ ಮ್ಯಾಚ್ ಮಾಡ್ತೀವಿ, ವೇರ್ ಕಂಟ್ರಿ ಇಸ್ ದಿ table name and code is the primary key and city dot country code. From using this you can combine the rows of, you can combine the two tables using common column. For example ನೋಡಿ, ಇವಾಗ ಸೆಲೆಕ್ಟ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ನಾನು ಅವಾಗ ರೆಫರೆನ್ಸಸ್ ಹಾಕ್ಬಿಟ್ಟು ನಿಮಗೆ ತೋರಿಸಿದ್ದೆ ನೋಡಿ ಯಾವ ಥರ ನಾವು ಕ್ರಿಯೇಟ್ ಮಾಡ್ತೀವಂತ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್. ಓಕೆ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಲೈಬ್ರರಿ. ಎರಡು ಟೇಬಲ್ ಇದೆ ನಮಗೆ. ವಿ ಹ್ಯಾವ್ 2 tables ನೇಮ್ಡ್ ಲೈಬ್ರರಿ ಆ್ಯಂಡ್ ಸ್ಟೂಡೆಂಟ್. ಇವಾಗ ದ ಸ್ಟೂಡೆಂಟ್ ಐ ಡಿ, ಸ್ಟೂಡೆಂಟ್ ಆ್ಯಂಡ್ ಲೈಬ್ರರಿ ಟೇಬಲಲ್ಲಿ ಯಾವ್ದು ಕಾಮನ್ ಆಗಿದೆ, ಸ್ಟೂಡೆಂಟ್ ಐ ಡಿ. ಸಿ 102, 103, 104 ಈ ಥರ ಇದೆ. ಓಕೆ, ಈಗ ನನಗೆ ಈ ಎರಡು ಟೇಬಲನ್ನು ನಾನು ಕ್ಲಬ್ ಮಾಡಬೇಕು ಅಂದಾಗ, ಇಫ್ ಯು ವಾಂಟ್ ಟು ರಿಟ್ರೀವ್ ಸ್ಟೂಡೆಂಟ್ ಐ ಡಿ ಆ್ಯಂಡ್ ಬುಕ್ ನೇಮ್, ಸ್ಟೂಡೆಂಟ್ ನೇಮ್, ನನಗೀಗ ಈ ಇನ್ಕಮ್ ಟ್ಯಾಕ್ಸ್ ಬುಕ್ಕನ್ನು ಯಾರು ತೊಗೊಂಡಿದ್ದಾರೆ ಅಂತ ಬೇಕು, ಯಾವ ಸ್ಟೂಡೆಂಟ್ ಐ ಡಿ ಮತ್ತು ಸ್ಟೂಡೆಂಟ್ ನೇಮ್ ಬೇಕು. ಈಗ ಬುಕ್ ಡೀಟೇಲ್ಸ್ ನನಗೆ ಲೈಬ್ರರಿ ಟೇಬಲ್ ಸಿಗ್ತಾ ಇದೆ, ಸ್ಟೂಡೆಂಟಿನ ಟೇಬಲ್ಸು ಸ್ಟೂಡೆಂಟ್ ಟೇಬಲ್ ಸಿಗ್ತಾ ಇದೆ ಅಂದಾಗ ಯು ಹ್ಯಾವ್ ಟು ಕಂಬೈನ್ ದೀಸ್ 2 tables. ಸೊ ದೆನ್ ಅವಾಗ ನಾನು ಏನು ಮಾಡ್ತೀನಿ, ಸೆಲೆಕ್ಟ್ ಸ್ಟೂಡೆಂಟ್ ಐ ಡಿ ಕಾಮ ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ಐ ಡಿ, ಸ್ಟೂಡೆಂಟ್ ನೇಮ್ ಫ್ರಮ್ ಸ್ಟೂಡೆಂಟ್ ಐ ಡಿ ಕಾಮ ಸ್ಟೂಡೆಂಟ್ ನೇಮ್ ಮತ್ತು ಕಾಮ ಬುಕ್ ನೇಮ್, ಯಾವ ಬುಕ್ ತೊಗೊಂಡಿದ್ದಾನೆ ಬೇಕು, ಬುಕ್ ನೇಮ್ ಫ್ರಾಮ್ ಸ್ಟೂಡೆಂಟ್, ಫ್ರಾಮ್ ಎರಡು ಟೇಬಲ್ ಇದೆ, ಫ್ರಾಮ್ ಬೋತ್ ಟೇಬಲ್ಸ್, ಫ್ರಮ್ ಸ್ಟೂಡೆಂಟ್ ಕಾಮ ಲೈಬ್ರರಿ ವೇರ್ ಯು ಹ್ಯಾವ್ ಟು ಕಂಬೈನ್ ದೋಸ್ ಟೇಬಲ್ಸ್, ವೇರ್ ಸ್ಟೂಡೆಂಟ್ ಡಾಟ್ ಸ್ಟೂಡೆಂಟ್ ಐ ಡಿ. ಈಗ ಯಾವ ಟೇಬಲ್ ಎರಡನ್ನು ಕಂಬೈನ್ ಮಾಡ್ತಾ ಇರೋದು ಯಾವ ಫೀಲ್ಡು, ವೇರ್ ಸ್ಟೂಡೆಂಟ್ ಟೇಬಲಿನ ಸ್ಟೂಡೆಂಟ್ ಐ ಡಿ ಈಸ್ ಈಕ್ವಲ್ ಟು ಲೈಬ್ರರಿ ಟೇಬಲಿನ ಎಸ್ ಐ ಡಿ, ಲೈಬ್ರರಿ ಡಾಟ್ ಎಸ್ ಐ ಡಿ. ಓಕೆ, ನೋಡಿ ಈಗ ಸೆಲೆಕ್ಟ್, ನೋಡಿ ಯಾರು ತೊಗೊಂಡ್ಕೋತಾರೆ ಎರಡು. ನೋಡಿ ಈಗ ಸ್ಟೂಡೆಂಟ್ ನೇಮ್ ಬಂತು. ಈಗ ಇನ್ಕಮ್ ಟ್ಯಾಕ್ಸ್ ಬುಕ್ ತೊಗೊಂಡವ್ರು ಯಾರು ಇಲ್ಲಿ ನೋಡಿ, ಇನ್ಕಮ್ ಟ್ಯಾಕ್ಸ್ ಬುಕ್ ತೊಗೊಂಡವರು 102 ಇತ್ತು. 102 ಹೆಸರೇನಿದೆ, ಉಷಾ ಆಯ್ತಲ್ವಾ. ಸೊ ಯು ಕ್ಯಾನ್ ಕ್ಲಬ್ ಲೈಕ್ ದಿಸ್. ಇಫ್ ಯು ವಾಂಟ್ ಟು ಕ್ಲಬ್ ಲೈಕ್ ದಿಸ್ ಯು ನೀಡ್ ಅ ಕಾಮನ್ ಕಾಲಮ್ ಬಿಟ್ವೀನ್ ದ 2 tables. ವೆನ್ ಅ ಪ್ರೈಮರಿ ಕೀ ಆಫ್ ಅ ಟೇಬಲ್ ಯೂಸ್ಡ್ ಆಸ್ ಅ ಫೀಲ್ಡ್ ಇನ್ ಅನದರ್ ಇಟ್ ಬಿಕಮ್ಸ್ ಅ ಫಾರಿನ್ ಕೀ. ಈಗ ಇವ್ರದ್ದು ಮಾತ್ರ ಇದೆ, ನನಗೆ ಇನ್ಕಮ್ ಟ್ಯಾಕ್ಸ್ ಮಾತ್ರ ಬೇಕು. ಇಫ್ ಯು ವಾಂಟ್ ಟು ರಿಟ್ರೀವ್ the student details who are taking the income tax book. ಸೊ ಅವಾಗ ನಾನು ಏನು ಮಾಡ್ತೀನಿ, ಸೆಲೆಕ್ಟ್ ಸ್ಟೂಡೆಂಟ್ ಐ ಡಿ, ಸ್ಟೂಡೆಂಟ್ ನೇಮ್ ಫ್ರಮ್ ವೇರ್ ಎರಡನ್ನ ಕ್ಲಬ್ ಮಾಡಬೇಕು. ಮತ್ತು ಕಂಡೀಷನ್ ಬಂತಲ್ಲ, ಏನಂತ ಕಂಡೀಷನ್ ಬಂದಿದೆ, ಬುಕ್ ನೇಮ್ ಈಸ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಹಾಕಬೇಕು. ನಾನು ಕಂಡೀಷನ್ ಬಂತು ಅಂದರೆ ಜಾಯಿನ್ ಮಾಡ್ತೀರಾ, ಜಾಯಿನ್ ಆದಮೇಲೆ ಮತ್ತೆ ಕಂಡೀಷನ್ ಬರಬೇಕು ಅಂದಾಗ ಯು ಹ್ಯಾವ್ ಟು ಮೆನ್ಷನ್ ಆ್ಯಂಡ್ ಬುಕ್ ನೇಮ್ is equal to string ಇದೆ, so income tax. See, it will display the income tax. ಸೊ ನೋಡಿ ಇಲ್ಲಿ ಈಗ ನೋಡಿ ಎಂಪ್ಲಾಯಿ ಟೇಬಲ್ ಇದೆ,
ಎಂಪ್ಲಾಯಿ ಟೇಬಲ್, ಡಿಪಾರ್ಟ್ಮೆಂಟ್ ಟೇಬಲ್ ಇದೆ. ಈ ಎಂಪ್ಲಾಯಿ ಟೇಬಲಲ್ಲಿ ಅರುಣ್ ಇದ್ದಾನೆ, ವಿಕಾಸ್, ಚೇತನ್, ಇವ್ರ ಡಿಪಾರ್ಟ್ಮೆಂಟ್ ನೇಮ್ ಇದೆ, ಇಲ್ಲಿ ಎಂಪ್ಲಾಯಿ ಐ ಡಿ ಇದೆ. ಈ ಎಂಪ್ಲಾಯಿ ಮತ್ತು ಡಿಪಾರ್ಟ್ಮೆಂಟಲ್ಲಿ ಎರಡು ಕಾಮನ್ ಆಗಿರೋದು ಯಾವುದು? ಎಂಪ್ಲಾಯಿ ಐ ಡಿ ಅನ್ನೋ ಒಂದು ಫೀಲ್ಡ್ ಕಾಮನ್ ಆಗಿದೆ. ಎಂಪ್ಲಾಯಿ ಐ ಡಿ ಇಸ್ ಕಾಮನ್ ಇನ್ ಬೋತ್ ದ ಟೇಬಲ್ಸ್. ಯು ಕ್ಯಾನ್ ಕಂಬೈನ್ ಎಂಪ್ಲಾಯಿ ಆ್ಯಂಡ್ ಡಿಪಾರ್ಟ್ಮೆಂಟ್ ಯೂಸಿಂಗ್ ದ ಫೀಲ್ಡ್ ಎಂಪ್ಲಾಯಿ ಐ ಡಿ. ಇವಾಗ ನಾನೇನು ಮಾಡ್ತೀನಿ, ಸೆಲೆಕ್ಟ್ ನೇಮ್, ಎಂಪ್ಲಾಯಿ ಐ ಡಿ, ಡಿಪಾರ್ಟ್ಮೆಂಟ್ ನೇಮ್ ಫ್ರಮ್ ಎಂಪ್ಲಾಯಿ ಡಿಪಾರ್ಟ್ಮೆಂಟ್, ಎರಡೂ ಟೇಬಲಲ್ಲಿ ಇದೆ. ಬಿಕಾಸ್ ಡಿಪಾರ್ಟ್ಮೆಂಟ್ ನೇಮ್ ಅಪಿಯರ್ ಇನ್ ದ ಡಿಪಾರ್ಟ್ಮೆಂಟ್ ಟೇಬಲ್. ಫ್ರಮ್ ಎಂಪ್ಲಾಯಿ ಡಿಪಾರ್ಟ್ಮೆಂಟ್ ವೇರ್ employee id is equal to department employee id. See, in the table ಏನು ಬರುತ್ತೆ? ನೇಮ್, ಅರುಣ್, ವಿಕಾಸ್, ಫೈನಾನ್ಸ್ ಮತ್ತು ಮೈಸೂರು. ಇಲ್ಲಿ ನೋಡಿ, ಇಲ್ಲಿ ಚೇತನ್ ಅವ್ರದ್ದು ಡೀಟೇಲ್ಸ್ ಬರುತ್ತೆ, 101, 102 ಮತ್ತು 103. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಜಾಯಿನ್ಸ್. ಇಲ್ಲಿ ರಿಟರ್ನ್ ಇನ್ನರ್ ಜಾಯಿನ್ ಏನು ಮಾಡುತ್ತೆ ಅಂದರೆ, ಇಟ್ ರಿಟರ್ನ್ಸ್ ರೋಸ್ ವೆನ್ ದೇರ್ ಈಸ್ ಅ ಮ್ಯಾಚ್ ಇನ್ ಬೋತ್ ಟೇಬಲ್ಸ್. ಈಗ ಎರಡು ಟೇಬಲ್ ಇದೆ ಅಂದಾಗ ಎಂಪ್ಲಾಯಿ ಮತ್ತು ಡಿಪಾರ್ಟ್ಮೆಂಟಲ್ಲಿ ಎರಡು ಟೇಬಲ್ ಇದೆ. ಓಕೆ, ಎಂಪ್ಲಾಯಿ ಮತ್ತು ಡಿಪಾರ್ಟ್ಮೆಂಟಲ್ಲಿ ಎರಡು ಟೇಬಲ್ ಇದೆ. ಈಗ ಇನ್ನರ್ ಜಾಯಿನ್ ಏನು ಮಾಡಿದೆ, ಇಟ್ ವಿಲ್ ಕೀಪ್ all the data from both the tables if matching rows are found. ಅರುಣ್ ನನಗೆ ಸಂಬಂಧಪಟ್ಟಿದೆಯಾ? ಅರುಣ್ 101 ರೈಟ್, ಆನ್ ಡಿಪಾರ್ಟ್ಮೆಂಟ್ ಫೈನಾನ್ಸ್. ವಿಕಾಸ್, ಚೇತನ್, ಬಟ್ ದೆರ್ ಇಸ್ ನೋ ರಿಸಲ್ಟ್ ಫೌಂಡ್ ಫಾರ್ 105. ಓಕೆ, ಇನ್ನರ್ ಜಾಯಿನ್ ಏನು ಮಾಡ್ತಾ ಇದೆ ಅಂದರೆ, ಇಟ್ ವಿಲ್ ರಿಟರ್ನ್ಸ್ ರೋಸ್ ವೆನ್ ದೆರ್ ಈಸ್ ಅ ಮ್ಯಾಚ್ ಇನ್ ಬೋತ್ ದ ಟೇಬಲ್ಸ್. ಎರಡೂ ಟೇಬಲಲ್ಲಿ ಮ್ಯಾಚ್ ಫೌಂಡ್ ಇದ್ದಾಗ ಮಾತ್ರ ನಮಗೆ ಇನ್ನರ್ ಜಾಯಿನ್ ರೋನ ಡಿಸ್ಪ್ಲೇ ಮಾಡುತ್ತೆ. ಲೆಫ್ಟ್ ಔಟರ್ ಜಾಯಿನ್, ಈಗ ಎರಡು ಟೇಬಲ್ ಇದೆ. ಲೆಫ್ಟ್ ಔಟರ್ ಜಾಯಿನ್ ರಿಟರ್ನ್ಸ್ ಆಲ್ ದ ರೋಸ್ ಫ್ರಮ್ ದ ಲೆಫ್ಟ್ ಟೇಬಲ್ ಎ ಇವನ್ ಇಫ್ ದೇರ್ ಈಸ್ ನೋ ಮ್ಯಾಚ್ ಇನ್ ದ ರೈಟ್ ಟೇಬಲ್. ಸೊ ನಮ್ಮ ಲೆಫ್ಟ್ ಟೇಬಲಲ್ಲಿರೋ ಎಲ್ಲ ಡೇಟಾನು ನನಗೆ ಪ್ರಿಸರ್ವ್ ಮಾಡಬೇಕು ಅಂದಾಗ, ರಿಟರ್ನ್ ಮಾಡಬೇಕು ಅಂದಾಗ, ವಿ ವಿಲ್ ಗೋ ಫಾರ್ ಲೆಫ್ಟ್ ಔಟರ್ ಜಾಯಿನ್. ನಮಗೆ ಅದಕ್ಕೆ ಮ್ಯಾಚಿಂಗ್ ರೆಕಾರ್ಡ್ಸು ರೈಟ್ ಟೇಬಲ್ ಬಿ ಅಲ್ಲಿ ಸಿಗದೇ ಇರಲಿ, ಇಟ್ ವಿಲ್ ರಿಟರ್ನ್ ಆಲ್ ದ rows from the right table A even if there is no matches found in the right table. Next, right outer join, it returns all the rows from the right table. Right table alliro ella data nu namge beku andaga ನಾವು right outer join ಯೂಸ್ ಮಾಡ್ತೀವಿ, even if there is no matches found in the left table. So full outer join, it returns rows from both the left and right table if there is no match. ಈ ಮ್ಯಾಚ್ ಇರಲಿ irrespective of the match, it will keep all the records from the both the tables. Thank you.